ಗಾಯ್ಸ್, ರೀಸೆಂಟಾಗಿ ಭಾರತದಾದ್ಯಂತ ಹಬ್ಬಿಸ್ತಾ ಇರ್ತಕ್ಕಂಥ ವಿಷಯ ಕಲ್ಕತ್ತಾದಲ್ಲಿ ಸಂಭವಿಸಿರ್ತಕ್ಕಂಥ ಡಾಕ್ಟರ್ನ ಡೆತ್ ಕೇಸ್. ಸೊ ಈ ಒಂದು ಸ್ಲಿಪ್ ನೋಡಿ. ಈ ಸ್ಲಿಪ್ ನೋಡೋದಕ್ಕೆ ಯಾವುದೋ ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಲಿಪ್ ಸ್ಲಿಪ್ ಥರ ಇದೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಆಗ ಅಂದ್ಕೊಂಡ್ರೆ ಅದು ಬಹಳ ದೊಡ್ಡ ತಪ್ಪು. 31 ವರ್ಷದ ಟ್ರೈನೇಜ್ ಜೂನಿಯರ್ ಡಾಕ್ಟರ್ನ ಡೆಡ್ ಬಾಡಿ ಮೇಲೆ ಸಿಕ್ಕಿರ್ತಕ್ಕಂತಹ ಗಮನಿಸಿರ್ತಕ್ಕಂಥ ಇಂಜುರಿಯಸ್ನ ಲಿಸ್ಟೇ ಈ ಒಂದು ಸ್ಲಿಪ್ಪು. ಅಸಲು ಕಲ್ಕತ್ತಾದ ಆರ್ಜಿಗರ್ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡ್ತಾ ಇರ್ತಕ್ಕಂಥ 31 ವರ್ಷದ ಜೂನಿಯರ್ ಡಾಕ್ಟರ್ನ ಡೆತ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಡೀಪಾಗಿ ಕ್ಲಿಯರಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆ್ಯಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾರ್ಟ್ಫುಲ್ ಥ್ಯಾಂಕ್ಸ್. 8 ಆಗಸ್ಟ್ 2024 ಜೂನಿಯರ್ ಡಾಕ್ಟರ್ ತಮ್ಮ ಕೊಲೀಗ್ಸ್ನ ಜೊತೆ ಸೇರಿಬಿಟ್ಟು ರಾತ್ರಿ 1 ಅಥವಾ 2 ಗಂಟೆಯಲ್ಲಿ ಡಿನ್ನರನ್ನು ಮಾಡ್ತಾಳೆ. ಸೊ ಡಿನ್ನರ್ ಮಾಡಿದ ತಕ್ಷಣ ಡಿನ್ನರ್ ಮಾಡಿರ್ತಕ್ಕಂಥ ಕೊಲೀಗ್ಸ್ ಎಲ್ಲ ತಮ್ಮ ನಿವಾಸಗಳಿಗೆ ಹೊರಟೋದ್ರೆ ಈ ಜೂನಿಯರ್ ಡಾಕ್ಟರ್ ಈಗಾಗಲೇ 36 ಗಂಟೆಗಳ ನಿರಂತರ ಕೆಲಸವನ್ನು ಮಾಡಿದ್ದರಿಂದ ಆ ಒಂದು ಆಸ್ಪತ್ರೆಯಲ್ಲಿ ರೆಸ್ಟ್ ತಗೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೇ ಉಳ್ಕೊತಾಳೆ. ಆದರೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಡಾಕ್ಟರ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಸೀಕ್ರೆಟ್ ಆಗಿರ್ತಕ್ಕಂಥ ರೆಸ್ಟ್ ಮಾಡೋದಕ್ಕೆ ರೂಮ್ಗಳು ಇಲ್ಲದೆ ಇರತಕ್ಕಂಥದ್ರಿಂದ ಸೆಮಿನಾರ್ ಹಾಲ್ನಲ್ಲಿ ರೆಸ್ಟ್ ಮಾಡೋಣ ಅನ್ನೋ ಹೇಳ್ಬಿಟ್ಟು ಸೆಮಿನಾರ್ ಹಾಲ್ನಲ್ಲಿ ರೆಸ್ಟ್ ಮಾಡ್ತಾಳೆ. 9 ಆಗಸ್ಟ್ 2024 ರಾತ್ರಿ ಡಿನ್ನರ್ ಮಾಡಿ ರೆಸ್ಟ್ ತಗೊತಾ ಇದ್ದಾಳೆ ಅಂತ ಅಂದ್ಕೊಳ್ಳೋ ಜೂನಿಯರ್ ಡಾಕ್ಟರ್ ಬೆಳಗ್ಗೆ ಹೊತ್ತಷ್ಟಿಗೆ ರಕ್ತದಿಂದ ಕೂಡಿರ್ತಕ್ಕಂಥ ಸೆಮಿನಾರ್ ಹಾಲ್ನಲ್ಲಿ ನಾನಾ ರೀತಿಯ ಇಂಜುರೀಸ್ಗಳಿಂದ ಡೆಡ್ ಬಾಡಿಯಾಗಿ ಬಿದ್ದಿರ್ತಾಳೆ. ಈ ಒಂದು ದೃಶ್ಯವನ್ನು ಗಮನಿಸಿರ್ತಕ್ಕಂಥ ಆ ಒಂದು ಕಾಲೇಜಿನ ಸ್ಟೂಡೆಂಟ್ಸ್ ಆ್ಯಂಡ್ ಡಾಕ್ಟರ್ಸ್ ಎಲ್ಲ ಪೊಲೀಸರಿಗೆ ಬೇಗನೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರವರ ಬಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಅರೌಂಡ್ 11 AM ವಿಕ್ಟಿಮ್ನ ಫಾದರ್ ಆ್ಯಂಡ್ ಪೇರೆಂಟ್ಸ್ಗೆ ಫೋನ್ ಮಾಡಿ ನಿಮ್ಮ ಮಗಳು ಆಸ್ಪತ್ರೆಯಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ವಿತಿನ್ ಫ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ಪೇರೆಂಟ್ಸು ಆಸ್ಪತ್ರೆಗೆ ತರ್ತಾರೆ. ಆದರೆ ಪೊಲೀಸರವರು ವಿಕ್ಟಿಮ್ನ ಪೇರೆಂಟ್ಸ್ಗೆ ವಿಕ್ಟಿಮ್ನ ಬಾಡಿ ತೋರಿಸೋದಕ್ಕೆ ಬಿಡಲೇ ಇಲ್ಲ. ಸುಮಾರು 3 ಗಂಟೆಗಳ ಕಾಲ ಕಳೆದ ನಂತರ ವಿಕ್ಟಿಮ್ನ ಫಾದರನ್ನು ಒಬ್ಬ ಪೊಲೀಸ್ ಆಫೀಸರ್ ಬಾಡಿ ಹತ್ರ ಕರ್ಕೊಂಡೋಗಿ ಬಾಡಿಯನ್ನು ತೋರಿಸಿ ಆ ಬಾಡಿಯ ಒಂದು ಫೋಟೋ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸ್ತಾನೆ. ವಿಕ್ಟಿಮ್ನ ಫಾದರ್ ವಿಕ್ಟಿಮ್ನ ಬಾಡಿಯ ಫೋಟೋವನ್ನು ತೆಗೆದುಕೊಂಡು ತಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಾನೆ. ರಿಲೇಟಿವ್ಸ್ನಲ್ಲಿ ಒಬ್ಬ ಹೆಂಗಸಲು ಆ ಒಂದು ದೃಶ್ಯ ಆ ಒಂದು ಫೋಟೋನಲ್ಲಿರ್ತಕ್ಕಂಥ ಡೆಡ್ ಬಾಡಿ ಯಾವ ರೀತಿ ಇತ್ತು ಅನ್ನೋದನ್ನು ವರ್ಣನೆ ಮಾಡಿದರೆ ಆ ವರ್ಣನೆಯನ್ನು ನಾವು ಕೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಭಯ ಅನ್ನೋದು ಉಂಟಾಗ್ತದೆ. ಅವ್ರು ಹೇಳಿರೋ ಪ್ರಕಾರ ವಿಕ್ಟಿಮ್ನ ಕಾಲುಗಳನ್ನು 90 ಡಿಗ್ರೀಸ್ ಅಪಾರ್ಟ್ ಆಗಿದ್ದಾವೆ. ಅಂದರೆ ಸ್ಟ್ರೈಟ್ ಆಗಿರ್ತಕ್ಕಂಥ ಕಾಲುಗಳು ಯಾರೋ ಮುರಿದಾಗ್ಬಿಟ್ಟು 90 ಡಿಗ್ರೀಸ್ ಆಗಿ ಅಡ್ಡವಾಗಿ ಮಾಡಿದ್ದಾರೆ. ಸೊ ಕಣ್ಣುಗಳಲ್ಲಿ ಗಾಜಿನ ಚೂರುಗಳು, ಮುಖದ ಮೇಲೆ ನಾನಾ ರೀತಿಯ ಗಾಯಗಳು, ಲಿಪ್ಸ್ ಆ್ಯಂಡ್ ಪ್ರೈವೇಟ್ ಪಾರ್ಟ್ಸ್ನಲ್ಲಿ ಬ್ಲಡ್ ಅನ್ನೋದು ಬ್ಲೀಡಿಂಗ್ ಆಗ್ತಾಯಿದೆ. ಒಟ್ಟಾರೆಯಾಗಿ ಶರೀರವೆಲ್ಲ ನಾನಾ ರೀತಿಯ ಗಾಯಗಳಿಂದ ಇಂಜುರಿಯಸ್ನಿಂದ ನೋಡೋದಕ್ಕೆ ತುಂಬ ಭಯಂಕರವಾಗಿದೆ ಅಂತ ಅವು ಬೆಂಗಿಸ್ಲಿರ್ತಾರೆ. ಇದರ ನಂತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಈ ಒಂದು ಡೆಡ್ ಬಾಡಿಯನ್ನು ತಗೊಂಡೋಗ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥ ಡಾಕ್ಟ್ರು ಸಹ ಈ ಒಂದು ಡೆಡ್ ಬಾಡಿ ಬಗ್ಗೆ ಒಂದು ಮಾಹಿತಿಯನ್ನು ಒದಗಿಸ್ತಾರೆ. ಅವ್ರು ಹೇಳೋ ಪ್ರಕಾರ ಯಾರೋ ಈ ಡಾಕ್ಟರ್ಗೆ ಉಸಿರಾಟ ಆಡಲು ಸಾಧ್ಯವಾಗದೇ ಇರತಕ್ಕಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಸಾಯಿಸಿದ್ದಾರೆ. ಬಾಯಿಂದ ಮತ್ತು ಪ್ರೈವೇಟ್ ಸ್ಪಾಟ್ಸಿಂದ ಬ್ಲಡ್ ಬ್ಲೀಡಿಂಗ್ ಆಗ್ತಾಯಿದೆ. ಲೆಫ್ಟ್ ಲೆಗ್, ಸ್ಟೊಮಕ್, ರೈಟ್ ಹ್ಯಾಂಡ್, ರಿಂಗ್ ಫಿಂಗರ್ ಎಲ್ಲ ಮುರಿದೋಗಿದೆ. ಒಟ್ಟಾರೆಯಾಗಿ ಬಾಡಿ ಎಲ್ಲ ನಾನಾ ರೀತಿಯ ಇಂಜುರೀಸ್ಗಳಿಂದ ಕೂಡಿದೆ ಅಂತ ಒಬ್ಬ ಡಾಕ್ಟರ್ ಹೇಳ್ತಾರೆ. ಈ ವಿಷಯವನ್ನು ತಿಳಿದ ಕೂಡಲೇ ಆ ಒಂದು ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲ ತಮ್ಮ ಕ್ಲಾಸ್ಗಳನ್ನು ಬಿಟ್ಟು ಡಾಕ್ಟರ್ಗೆ ನ್ಯಾಯ ಸಿಗಬೇಕು ಮತ್ತು ಡಾಕ್ಟರ್ಗೆ ಈ ರೀತಿ ಮಾಡಿದವರಿಗೆ ಶಿಕ್ಷೆ ಬೀಳಬೇಕಂತ ಸರ್ಕಾರದ ವಿರುದ್ಧ ಸ್ಟ್ರಗಲ್ಗಳನ್ನು ಮಾಡ್ತಾರೆ. ಈ ಒಂದು ಸ್ಟ್ರೈಕ್ ಅನ್ನೋದು ಬರೀ ಕೋಲ್ಕತ್ತಾದಲ್ಲಿ ಮಾತ್ರ ಆಗಲಿಲ್ಲ. ಮಹಾರಾಷ್ಟ್ರ, ಡೆಲ್ಲಿ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಕರ್ನಾಟಕ, ಗೋವಾ ಮುಂತಾದ ರಾಜ್ಯಗಳಲ್ಲಿ ಡಾಕ್ಟರ್ನ ಪರವಾಗಿ ಸ್ಟ್ರೈಕ್ಗಳನ್ನು ಮಾಡ್ತಾರೆ. ತದನಂತರ ಪೊಲೀಸವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಇನ್ವೆಸ್ಟಿಗೇಷನಲ್ಲಿ ಸಿಕ್ಕಿರ್ತಕ್ಕಂಥ ಒಂದೇ ಒಂದು ಅತಿ ದೊಡ್ಡ ಆಧಾರ ಅಂದರೆ ಆ ಒಂದು ಬ್ಲೂಟೂತ್ ಹೆಡ್ಸೆಟ್. ಸೊ ಸಾಮಾನ್ಯವಾಗಿ ಸೆಮಿನಾರ್ ಹಾಲ್ನಲ್ಲಿ ಯಾವುದೇ ರೀತಿಯ CCTV ಫುಟೇಜ್ ಇಲ್ಲದೆ ಇರತಕ್ಕಂಥದ್ರಿಂದ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ CCTV ಕ್ಯಾಮ್ರಾಗಳ ಫುಟೇಜ್ಗಳನ್ನು ತೆಗೆದು ಆ ಫುಟೇಜ್ನಲ್ಲಿ ಅನುಮಾನಾಸ್ಪದವಾಗಿ ಯಾರಾದರೂ ಕಾಣಿಸ್ಕೊಂಡ್ರೆ ಅವರ ಲಿಸ್ಟೆಲ್ಲ ತಯಾರಿಸಿ ಅವರನ್ನು ಎಂಕ್ವೈರಿಗೆ ಕರೀತಾರೆ. ಈ ಲಿಸ್ಟ್ನಲ್ಲಿ ಕೂಡ ಸಂಜಯ್ ರಾಯ್ ಕೂಡ ಇದ್ದ. ಸಂಜಯ್ ರಾಯ್ ಫುಟೇಜ್ನ ಪ್ರಕಾರ 4 ಗಂಟೆಗೆ ಹಾಸ್ಪಿಟಲ್ಗೆ ಎಂಟ್ರಿ ಆಗ್ತಾನೆ, ವಿತ್ ಹೆಡ್ಫೋನ್ಸ್ ಮೂಲಕ ಎಂಟ್ರಿ ಆಗ್ತಾನೆ. ಆದರೆ ಎಕ್ಸಿಟ್ ಆಗುವಂಥ ಸಮಯದಲ್ಲಿ ಯಾವುದೇ ರೀತಿಯ ಹೆಡ್ಸೆಟ್ ಇಲ್ಲದೆ ಇರತಕ್ಕಂಥದ್ದನ್ನು ಗಮನಿಸಿ ಪೊಲೀಸರು ಅನುಮಾನಿಸ್ತಾರೆ. ಆದರೆ ಈ ಒಂದು ಪ್ರೂಫ್ ಅನ್ನೋದು ಅಷ್ಟೊಂದು ಸ್ಟ್ರಾಂಗ್ ಅಲ್ಲದೆ ಇರತಕ್ಕಂಥದ್ರಿಂದ ಅವನನ್ನು ಅರೆಸ್ಟ್ ಮಾಡದೆ ಕೇವಲ ಅನುಮಾನಿಸಿ ಬಿಟ್ಬಿಡ್ತಾರೆ. ತದನಂತರ ಲೀಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲ ಎಂಕ್ವೈರಿಗೆ ಕರೆದು ಅವರ ಬಳಿ ಇರ್ತಕ್ಕಂಥ ಎಲ್ಲ ಮೊಬೈಲ್ಗಳನ್ನು ಕಲೆಕ್ಟ್ ಮಾಡಿ ಈ ಒಂದು ಬ್ಲೂಟೂತ್ ಹೆಡ್ಸೆಟ್ಗೆ ಬ್ಲೂಟೂತ್ ಕನೆಕ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾರ ಮೊಬೈಲು ಸಹ ಈ ಒಂದು ಬ್ಲೂಟೂತ್ ಹೆಡ್ಸೆಟ್ಗೆ ಮೊಬೈಲ್ ಕನೆಕ್ಟ್ ಆಗಲಿಲ್ಲ. ಆದರೆ ಸಂಜಯ್ ರಾಯ್ನ ಮೊಬೈಲ್ ಮಾತ್ರ ಈ ಒಂದು ಬ್ಲೂಟೂತ್ ಹೆಡ್ಸೆಟ್ಗೆ ವಿತಿನ್ ಫ್ಯಾಕ್ಷನ್ ಆಫ್ ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಗಳಲ್ಲಿ ಕನೆಕ್ಟ್ ಆಗಿದ್ದರಿಂದ ಸಂಜಯ್ ರಾಯ್ನೇ ಈ ಒಂದು ಹತ್ಯೆ ಮಾಡಿದ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪೊಲೀಸರವರು ಅವರನ್ನು ಅರೆಸ್ಟ್ ಮಾಡ್ತಾರೆ. ಈ ಸಂಜಯ್ ರಾಯ್ ಅನ್ನೋನು ತುಂಬ ನೆಗೆಟಿವ್ ಪರ್ಸನ್. ಅವನ ಮೈಂಡ್ ಸೆಟ್ ಹೆಂಗಿದೆ ಅಂದರೆ ಪೊಲೀಸವರು ಎಂಕ್ವೈರಿ ಮಾಡಿದ್ರೆ ನಾನೇ ಸಾಯಿಸಿದ್ದು, ಏನು ಇವಾಗ ನೇನಾಗ್ತೀರಾ, ನೇನಾಕೊಳ್ಳಿ,
ಶಿಕ್ಷೆ ಕೊಡ್ತೀರಾ, ಕೊಡ್ಕೊಳ್ಳಿ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವನ ಮೈಂಡ್ ಸೆಟ್ ಹೇಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಕೇಳ್ಬೋದು, ಸಂಜಯ್ ರಾಯ್ನ ಅರೆಸ್ಟ್ ಮಾಡಿದಾರಲ್ಲ, ಮತ್ತು ಈ ಕೇಸ್ ಯಾಕೆ ಇಷ್ಟೊಂದು ಸ್ಪ್ರೆಡ್ ಆಗ್ತಾಯಿದೆ ದೇಶದಾದ್ಯಂತ ಅಂತ ಕೇಳ್ಬೋದು. ಸೊ ಈ ಒಂದು ಕೇಸ್ನ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ಡೌಟ್ಸ್ಗಳು ಅನ್ನೋದು ಈ ಒಂದು ಕೇಸ್ನಲ್ಲಿದೆ. ಆ ಡೌಟ್ಗಳೇನೆಂದರೆ, ಫಸ್ಟ್ ಆಫ್ ಆಲ್ ವಿಕ್ಟಿಮ್ನ ಪೇರೆಂಟ್ಸು ಹಾಸ್ಪಿಟಲ್ಗೆ ಬಂದಾಗ ವಿಕ್ಟಿಮ್ನ ಪೇರೆಂಟ್ಸ್ಗೆ ಬಾಡಿಯನ್ನು ತಕ್ಷಣವೇ ತೋರಿಸಲಿಲ್ಲ. ಪೊಲೀಸರವರು 3 ಗಂಟೆಗಳ ನಂತರ ಬಾಡಿಯನ್ನು ತೋರಿಸಿದರು. ಸೊ ಈ ಮಧ್ಯದಲ್ಲಿ ಈ ನಡುವಿನ ಕಾಲಾವಧಿಯಲ್ಲಿ ಏನಾದರೂ ಎವಿಡೆನ್ಸನ್ನು ಬಚ್ಚಿಟ್ಟೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟರು ಅನ್ನೋದು ಕೆಲವೊಬ್ಬರ ಡೌಟು. ಇನ್ನು ಕೆಲವರ ಡೌಟು, ಅಲ್ಲಿನ CM ಆಗಿರ್ತಕ್ಕಂತಹ ಮಮತಾ ಬ್ಯಾನರ್ಜಿಯವರು ಈ ಒಂದು ಕೇಸನ್ನು CBI ಆಫೀಸರ್ಗೆ ತಕ್ಷಣವೇ ಒಪ್ಪಿಸದೆ 6 ದಿನಗಳ ಬಳಿಕ ಈ ಒಂದು CBI ಆಫೀಸರ್ಗೆ ಒಪ್ಪಿಸಲಾಯಿತು. ಮೂರನೇ ಡೌಟು, ಪೋಸ್ಟ್ಮಾರ್ಟಮ್ ಮಾಡಿರ್ತಕ್ಕಂಥ ಆಫೀಸರ್ ತಿಳಿಸಿರೋದೇನೆಂದರೆ, ಬಾಡಿ ಪೋಸ್ಟ್ಮಾರ್ಟಮ್ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಈ ಒಂದು ಬಾಡಿನಲ್ಲಿ 150 ಗ್ರಾಮ್ ಸೆಮೆನ್ ಅನ್ನೋದು ಸಿಕ್ಕಿದೆ. ಸಾಮಾನ್ಯವಾಗಿ ಒಬ್ಬ ಪುರುಷನಲ್ಲಿ ಇಷ್ಟೊಂದು ಸೆಮೆನ್ ಬಿಡುಗಡೆ ಆಗಲ್ಲ. ಆದ್ದರಿಂದ ಈ ಹತ್ಯೆ ಅನ್ನೋದು ಒಬ್ಬನಲ್ಲ, ನಾನಾ ರೀತಿಯ ವ್ಯಕ್ತಿಗಳು ಸೇರಿ ಹತ್ಯೆ ಮಾಡಿದ್ದಾರೆ ಅನ್ನೋ ಒಂದು ಡಾಕ್ಟರ್ನ ಅಭಿಪ್ರಾಯ ಕೂಡ ಈ ಒಂದು ಕೇಸ್ನ ಸ್ಟಡಿ ಮಾಡೋದಕ್ಕೆ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗಿದೆ. ಆದ್ದರಿಂದ ಈ ಕೇಸ್ ಸಾಲ್ವ್ ಆಗ್ತದೋ ಇಲ್ವೋ ಅನ್ನೋದು ಪ್ರತಿಯೊಬ್ಬರಲ್ಲಿ ಮೂಡ್ತಾ ಇರ್ತಕ್ಕಂಥ ಡೌಟ್ ಆಗಿದೆ. ಸೊ ನಿಮಗೆ ಈ ಕೇಸ್ ಸಾಲ್ವ್ ಆಗ್ತದೋ ಇಲ್ವೋ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಈ ಕೇಸ್ ಸಾಲ್ವ್ ಆಗಬೇಕು, ನ್ಯಾಯ ಸಿಗಬೇಕು ಅನ್ನೋ ಒಂದು ಉದ್ದೇಶ ನಿಮಗಿದ್ರೆ ಕಮೆಂಟ್ನಲ್ಲಿ ಜಸ್ಟಿಸ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸಿ ಯು, ಸೈನಿಂಗ್ ಆಫ್.